ಹೆಲೋ ಸ್ಟೂಡೆಂಟ್ಸ್, KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮಾಹಿತಿಯನ್ನ ತಿಳ್ಕೊಂತಾ ಹೋಗೋಣ. ಈಗ KCET ಮತ್ತೆ ನೀಟ್ ವಿದ್ಯಾರ್ಥಿಗಳು ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ದಿನಾಂಕ 27/8/2024 ಬೆಳಗ್ಗೆ 11 ಗಂಟೆವರೆಗೂ ಸಹ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಅಲ್ಲಿ ಡಿಸ್ಪ್ಲೇ ಆಗ್ತಿರ್ತಕ್ಕಂಥದ್ದು. ಹಾಗಿದ್ರೆ ದಿನಾಂಕ 27ನೇ ತಾರೀಕಿನವರೆಗೂ ಸಹ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಈಗ ನೀಡಲಾಗಿದೆ. ಆದ್ರೆ ಮಾಕ್ ಅಲಾಟ್ಮೆಂಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ನ ರಿಸಲ್ಟ್ ಅನ್ನ ದಿನಾಂಕ 25ನೇ ತಾರೀಕಿನಂದು ಅನೌನ್ಸ್ ಮಾಡ್ತಾರ. ಇದಕ್ಕೆ ಸಂಬಂಧಪಟ್ಟಂತೆ 100% ಕ್ಲಾರಿಫಿಕೇಶನ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ಈಗ ಸ್ಕ್ರೀನ್ ಮೇಲೆ ಒಂದು ಸ್ಲೈಡ್ ಡಿಸ್ಪ್ಲೇ ಆಗಿದೆ, ವಿದ್ಯಾರ್ಥಿಗಳು ನೋಡ್ಬೋದು. ಇದನ್ನ ನಮ್ಮ KE ಅವರೇ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಓಕೆನಾ? ಸೊ ಇದರಲ್ಲಿ ಏನಿದೆ ಅದನ್ನು ಸಹ ನಾವು ತಿಳ್ಕೊಂತಾ ಹೋಗೋಣ. ಸೊ ನಮ್ಮ KE ಅವರು ಏನು ಹೇಳಿರೋದು ಅಂತಂದ್ರೆ ದಿನಾಂಕ 22/8/2024 ಸಂಜೆ 5 ಗಂಟೆವರೆಗೂ ಸಹ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಥವಾ ಎಡಿಟ್ ಮಾಡಿದ್ರೆ ಅದನ್ನೆಲ್ಲ ನಿಮ್ಮ ಮಾಕ್ ಅಲಾಟ್ಮೆಂಟ್ಗೆ ಮಾತ್ರ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಓಕೆನಾ? ದಿನಾಂಕ 22/8/2024 ಸಂಜೆ 5 ಗಂಟೆಯ ನಂತರ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಿರೋ ಅಥವಾ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ತಿರೋ ಅದನ್ನ UGCET ಮತ್ತೆ UG ನೀಟ್ 2024 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? 22/8/2024 ಸಂಜೆ 5 ಗಂಟೆಯ ನಂತರ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರೋ ಅದನ್ನೆಲ್ಲ ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡಲಾಗುತ್ತೆ. ಸೊ 22/8/2024 ಮುಂಚೆ ಅಂದ್ರೆ 5 ಗಂಟೆ ಒಳಗಡೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರೋ ಸೊ ಅದನ್ನ ನಿಮ್ಮ ಮಾಕ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಈಗ ನಿಮ್ಗೆ ಎಲ್ಲಾ ಕ್ಲಿಯರ್ ಆಗಿದೆ. ಓಕೆನಾ? ಸೊ ಅಲ್ಲಿ ಆಪ್ಷನ್ ಎಂಟ್ರಿಗೆ 27ನೇ ತಾರೀಕು ಅಂತ ತೋರಿಸಿದ್ರೆ ಬಟ್ ಅಲ್ಲಿವರೆಗೂ ಸಹ ನಿಮ್ಗೆ ಅವಕಾಶ ಇದೆ. ಓಕೆನಾ? ಸೊ 22ನೇ ತಾರೀಕಿನ ನಂತರ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಿರೋ ಸೊ ಅದೆಲ್ಲ ನಿಮ್ಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಆಗ್ತಕ್ಕಂತಹ ಆಪ್ಷನ್ ಎಂಟ್ರಿ ಲಿಸ್ಟ್ ಅದು. ಓಕೆನಾ? ನೀವೀಗೂ ಸಹ ಎಡಿಟ್ ಮಾಡ್ಬೋದು. ಓಕೆನಾ? ಸೊ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಅಂತಂದ್ರೆ ನನಗೆ ಇದೇ ಕಾಲೇಜ್ ಅಲಾಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಈಗಲಿಂದಾನೇ ಎಲ್ಲವನ್ನು ಸಹ ಎಡಿಟ್ ಮಾಡಿ ಇಟ್ಕೊಳ್ತೀನಿ ಫಸ್ಟ್ ರೌಂಡ್ಗೆ ಅಂತಿದ್ರೆ ನೀವೀಗ ಎಡಿಟ್ ಮಾಡ್ಕೋಬಹುದು. ಅಥವಾ ನಾನು ಮಾಕ್ ಅಲಾಟ್ಮೆಂಟ್ ನಂತರ ಎಡಿಟ್ ಮಾಡ್ತೀನಿ ಅಂತಿದ್ರು ಸಹ ನೀವು ಆವಾಗೂ ಸಹ ನೀವೇನು ಮಾಡ್ಬೋದು, ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಬೋದು. ಯಾವಾಗ ರಿಸಲ್ಟ್ ಅನೌನ್ಸ್ ಆದ ನಂತರ, ಮಾಕ್ ಅಲಾಟ್ಮೆಂಟ್ ನ ರಿಸಲ್ಟ್ ಅನೌನ್ಸ್ ಆದ ನಂತರ ಸಹ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಬೋದು, ಅದು ಫಸ್ಟ್ ರೌಂಡ್ಗೆ. ಅಥವಾ ಈಗಲಿಂದನೂ ಸಹ ನೀವು ಎಡಿಟ್ ಮಾಡ್ಬೋದು ಫಸ್ಟ್ ರೌಂಡ್ಗೆ. ಓಕೆನಾ? ಸೊ ಇದು ನಮ್ಮ KE ಅವರು ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ನೋಟಿಫಿಕೇಶನ್ ಪ್ರಕಾರ ತಿಳಿಸಿದ್ರೆ ಬಟ್ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ನೀಡಿರ್ತಕ್ಕಂಥದ್ದು. ಆ್ಯಂಡ್ ಇದರ ಪ್ರಕಾರ ನೋಡಿದ್ರೆ ನಿಮಗೆ 25ನೇ ತಾರೀಕೆ ರಿಸಲ್ಟ್ ಬರ್ತಕ್ಕಂಥದ್ದು ಫಿಕ್ಸ್ ಆಗುತ್ತೆ. ಓಕೆನಾ? ಯಾಕೆಂದ್ರೆ ನಮ್ಮ KE ಅವರು ತಿಳಿಸಿರ್ತಕ್ಕಂಥದ್ದು 22ನೇ ತಾರೀಕೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನ ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ ಅಂತಂದ್ರೆ ನಿಮ್ಗೆ 25ನೇ ತಾರೀಕು 100% ಚಾನ್ಸ್ ಇರ್ತಕ್ಕಂಥದ್ದು. ಓಕೆನಾ? ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಕ್ಕಂಥದ್ದು. ನಾನೀಗ ಸ್ಕ್ರೀನ್ ಮೇಲೆ ಸ್ಲೈಡ್ ತೋರಿಸಿದ್ನಲ್ಲ, ಆ ಒಂದು ನೋಟಿಫಿಕೇಶನ್ ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ನೋಟಿಫಿಕೇಶನ್ ಅನ್ನ ಮತ್ತೊಮ್ಮೆ ವಿದ್ಯಾರ್ಥಿಗಳು ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.